ವಿದ್ಯಾರ್ಥಿಗಳೇ, ಈ ದಿನ ನಾವು 10ನೇ ತರಗತಿಯ 2ನೇ ಪದ್ಯಭಾಗ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಪದ್ಯಭಾಗವನ್ನು ನಾವು ಈ ದಿನ ಗಮನಿಸೋಣ. ಈ ದಿನ ನಾವು ಈ ಪದ್ಯಭಾಗದಲ್ಲಿ ಆಯ್ದುಕೊಂಡಂತಹ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಕವಿ ಪರಿಚಯ, ಪದ್ಯದ ಆಶಯ ಮತ್ತು ಪ್ರವೇಶ ಭಾಗ, ಮತ್ತೆ ಬಣ್ಣದ ರೆಕ್ಕೆ ಹಕ್ಕಿ. ಇಲ್ಲಿ ಕಾಲವನ್ನು ಹಕ್ಕಿಗೆ ಹೋಲಿಸಿ ಹೇಳ್ತಾ ಇರೋದು, ಹೌದಾ? ಆ ಕಾಲಕ್ಕೆ ಯಾವ ರೀತಿಯ ಬಣ್ಣಗಳಿದ್ದಾವೆ, ಕಾಲದ ಪಕ್ಷಿಗೆ ಯಾವ ರೀತಿಯ ಬಣ್ಣದ ರೆಕ್ಕೆಗಳಿದ್ದಾವೆ ಅದಕ್ಕೆ ಹೋಲಿಕೆ ಮಾಡ್ತಾ ಹೇಳ್ತಾ ಹೋಗ್ತಾರೆ ಕವಿ. ಹಕ್ಕಿ ಮತ್ತು ಸಮಯ, ಕಾಲ, ಅದರ ಬಗ್ಗೆ ನೋಡ್ತೇವೆ. ಮತ್ತು ಯುಗಗಳ ಹಣೆ ಬರಹ ಒರೆಸುವ ಹಕ್ಕಿ, ಅಂದ್ರೆ ಯುಗಗಳ ಹಣೆ ಬರಹವನ್ನೇ ಒರೆಸುವಂತಹ ಶಕ್ತಿ ಸಮಯಕ್ಕಿದೆ, ಕಾಲಕ್ಕಿದೆ. ಎಂತಹ ವ್ಯಕ್ತಿಗಳಾದರೂ ಸಹ ಕಾಲಕ್ಕೆ ತಲೆಬಾಗಲೇಬೇಕು. ಯುಗಗಳನ್ನೇ ಬದಲಾಯಿಸಿದಂತಹ ಶಕ್ತಿ ಇಂತಹ ಕಾಲದ ಪಕ್ಷಿಗಿದೆ ಅಂತೇಳಿ ಕವಿ ವರ್ಣಿಸಿರುವಂತಹ ಭಾಗವನ್ನು ನೋಡ್ತೀವಿ. ಮತ್ತೆ ಮನುಷ್ಯನನ್ನ ಸೂರ್ಯ ಚಂದ್ರವರೆಗೂ ಕರ್ಕೊಂಡು ಹೋಗಿರೋದು ಇಂತಹ ಪಕ್ಷಿನೇ, ಕಾಲದ ಪಕ್ಷಿಯೇ. ಆ ಮನುಷ್ಯನನ್ನು ಕೆಳಗಿಳಿಸುವಂಥದ್ದು ಕಾಲದ ಪಕ್ಷಿಯೇ ಅಂತೇಳಿ ಕವಿ ಹೋಲಿಕೆ ಮಾಡಿರುವಂಥದ್ದನ್ನ ಗಮನಿಸೋಣ. ಈ ಕಾಲ ತನ್ನ ಕಾಲದ ಪಕ್ಷಿ ತನ್ನ ಚುಂಚಗಳನ್ನ ದಿಕ್ಮಂಡಲಗಳ ಅಂದ್ರೆ ಎಲ್ಲಾ ದಿಕ್ಕುಗಳ ಆಚೆಗೂ ಕೂಡ ಚಾಚಿದೆ. ತನ್ನ ಕೈಗಳನ್ನು ಅಂದ್ರೆ ತನ್ನ ತೆಕ್ಕಿಗೆ ಬರುವಂಥದ್ದೆಲ್ಲವನ್ನೂ ಸ್ವೀಕರಿಸುವಂತಹ ಶಕ್ತಿ ಈ ಕಾಲದ ಪಕ್ಷಿಗೆ ಇದೆ ಅಂತೇಳಿ ಕವಿ ವರ್ಣಿಸ್ತಾರೆ. ಇಷ್ಟು ಅಂಶಗಳನ್ನು ನಾವು ಈ ದಿನ ಗಮನಿಸೋಣ. ಮೊದಲನೇದಾಗಿ ಕವಿ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯಭಾಗದ ಕವಿ ದ.ರಾ. ಬೇಂದ್ರೆ. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ 1896 ಧಾರವಾಡದವರು. ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದ.ರಾ. ಬೇಂದ್ರೆ ಅವರು ಕರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳ ಕರ್ತೃ. ಮರಾಠಿ, ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಗತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವ ಬೇಂದ್ರೆ ಅವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದ.ರಾ. ಬೇಂದ್ರೆ ವಿರಚಿತ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ. ಇಲ್ಲಿ ದ.ರಾ. ಬೇಂದ್ರೆ ಅಂದ್ರೆ ಇವರ ಪೂರ್ಣ ಹೆಸರು ದ ಅಂದ್ರೆ ದತ್ತಾತ್ರೇಯ, ರಾ ಅಂದ್ರೆ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎಂಬುದು ಇವರ ಪೂರ್ಣ ಹೆಸರು. ಇನ್ನು ಇವರ ಕಾಲ 1896 ಇವರ ಕಾಲ. ಸ್ಥಳ ಧಾರವಾಡ. ಇವರು
ನಾದಗೀತೆ, ಹೌದಾ, ನಾದತಂತಿ, ಇದು ತುಂಬಾ ಪ್ರಮುಖವಾಗಿರುವಂತಹ ಕೃತಿ ನಾದತಂತಿ. ಈಗ ಇನ್ನು ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಅರಳು ಮರಳು, ಅರಳು ಮರಳು, ಹೀಗೆ ಇನ್ನು ಹೆಚ್ಚಿನ ಸಾಹಿತ್ಯ ಕೃಷಿಯನ್ನ ಬೇಂದ್ರೆಯವರು ಮಾಡಿದ್ದಾರೆ. ಇಷ್ಟು ಇವರ ಪರಿಚಯ. ಕಾಲ 1896, ಸ್ಥಳ ಧಾರವಾಡ, ಕೃತಿಗಳು ಗರಿ, ಉಯ್ಯಾಲೆ, ಸಖಿಗೀತ, ನಾದಗೀತೆ, ನಾದತಂತಿ, ಅರಳು ಮರಳು, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ್ ಇತ್ಯಾದಿ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರಿಗೆ ಪ್ರಶಸ್ತಿಗಳು ಸಹ ಲಭಿಸಿದವೆ. ಅದರಲ್ಲಿ ಅರಳು ಮರಳು ಅನ್ನೋ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ನಾದತಂತಿ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನಾದತಂತಿ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇಷ್ಟು ಇವರ ಪರಿಚಯ ಆಯಿತು. ಇನ್ನು ಈ ಪದ್ಯ ಭಾಗವನ್ನ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಕವನ ಸಂಕಲನದಿಂದಲೇ ಈ ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇಷ್ಟು ಕವಿಯ ಪರಿಚಯ ಆಯಿತು. ಇನ್ನು ನಾವು ಪದ್ಯ ಭಾಗದ ಆಶಯ ಏನು ಅಂತೇಳಿ ಗಮನಿಸೋಣ. ಆಶಯ ಏನು ಅಂತ ಹೇಳಿದ್ರೆ, ಚಲನಶೀಲತೆ ಜೀವಂತಿಕೆಯ ಗುಣ, ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಹೋಗುತ್ತದೆ. ಚಲನಶೀಲತೆ ಅಂತ ಹೇಳಿದ್ರೆ ಚಲನೆ ಇರುವಂಥದ್ದು ಅಲ್ವಾ, ಚೈತನ್ಯ ಇರುವಂಥದ್ದು. ಚಲನೆ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥದ್ದು, ಉಸಿರಾಡುವಂಥದ್ದು ಅಲ್ವಾ. ಇದನ್ನೇನಂತ ಕರಿತೀವಿ ನಾವು? ಚಲನಶೀಲತೆ ಅಂತ ಹೇಳಿ ಕರಿತೀವಿ ಅಲ್ವಾ. ಇದೇನು ಸೂಚಿತಪ್ಪ? ಇದನ್ನ ಯಾವ ರೀತಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಜೀವ ಇರುವಂತಹ ವಸ್ತುಗಳಲ್ಲಿ ಈ ಚಲನಶೀಲತೆ ಇರುವಂಥದ್ದು. ಒಟ್ಟಾರೆ ಚಲನಶೀಲತೆ ಅಂದ್ರೆ ಜೀವಂತಿಕೆಯಿಂದ ಇರುವಂಥದ್ದು ಅದನ್ನ ಸೂಚಿಸುತ್ತಲ್ವಾ. ಈ ಚಲನಶೀಲತೆ ಜೀವಂತಿಕೆಯ ಗುಣ. ಜೀವ ಇದ್ದವ್ರು ಮಾತ್ರನೇ ಚಲನೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅಂದ್ರೆ ಪ್ರಕೃತಿದತ್ತವಾಗಿ, ನಿಸರ್ಗದತ್ತವಾಗಿ ಸಮಯ ಏನಾಗುತ್ತೆ? ಉರುಳ್ತಾನೆ ಮತ್ತು ಸಮಯ ನಮ್ಮಿಂದ ದೂರ ಹೋಗ್ತಾನೆ ಇರುತ್ತೆ, ಉರುಳ್ತಾನೆ ಇರುತ್ತೆ. ಅದಕ್ಕೆ ಅಡೆತಡೆ ಎಂಬುದಿಲ್ಲ. ಕಾಲವನ್ನು ಹಿಡಿದಿಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ಹಗಲಿದೆ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ರಾತ್ರಿ ಆಗಲೇಬೇಕು, ಮತ್ತೆ ಬೆಳಕು ಆಗಲೇಬೇಕು. ಹಾಗಾಗಿ ಕಾಲ ರಾತ್ರಿಯಲ್ಲೂ ಇಲ್ಲ, ಅದು ತಡೆ ಹಿಡಿಲಿಕ್ಕಂತೂ ಸಾಧ್ಯವೇ ಇಲ್ಲ. ಅದಕ್ಕೆ ತಡೆ ಎಂಬುದೇ ಇಲ್ಲ. ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು. ಎಂತ ಸಾಮ್ರಾಟ ಆಗಿರಲಿ ಅಲ್ವಾ, ಎಷ್ಟೇ ದೊಡ್ಡ ಶ್ರೀಮಂತನೇ ಆಗಿರಲಿ, ಅವನು ಸಹ ಕಾಲಕ್ಕೆ ತಲೆಬಾಗಲೇಬೇಕು. ಎಂಥವರನ್ನು ತಲೆ ಬಾಗಿಸಿಕೊಳ್ಳುವಂತಹ ಶಕ್ತಿ ಕಾಲಕ್ಕೆ ಇದೆ. ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು. ಅದಕ್ಕೆ ಹೊಂದಿಕೊಳ್ಳಬೇಕು, ಅದು ಹೊಂದಿಕೊಂಡು ಹೋಗಲೇಬೇಕಾಗುತ್ತೆ. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಮರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಇತಿಹಾಸ ಅಂತ ನಾವು ಕರೆಯೋದು ಇದನ್ನು ಅಲ್ವಾ. ಗತಿಸಿ ಹೋದ ಘಟನೆಗಳ ದಾಖಲೆಯನ್ನು ತಿಳಿಸುವಂಥದ್ದೇ ಇತಿಹಾಸ. ಹಾಗಾದ್ರೆ ಈ ದಿನ ಏನಾದರೂ ಘಟನೆ ನಡೀತು ಅಂತ ಅಂದ್ಕೊಂಡ್ರೆ ಮುಂದೆ ನಾಳೆಗಳು ಕಳೆದ ಹಾಗೆ ಆ ಘಟನೆ ಇತಿಹಾಸ ಆಗ್ತಾನೇ ಹೋಗುತ್ತೆ. ಮುಂದೊಂದು ದಿನ ಆ ಘಟನೆನ ನಾವು ನೆನಪು ಮಾಡ್ಕೊತಿದ್ರೆ ಅದು ಏನಾಗಿರುತ್ತೆ? ಒಳ್ಳೆಯದು ಇತಿಹಾಸ. ನಾವು ಇತಿಹಾಸವನ್ನ ಬೆಳಕು ಹಾಕ್ತಿದ್ವಿ ಅಂತಾನೆ ಅರ್ಥ. ಹಾಗಾಗಿ ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಮರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಕವಿ ಏನ್ ಮಾಡಿದಾರಪ್ಪ ಬೇಂದ್ರೆ ಅವರು ಅಂತ ಹೇಳಿದ್ರೆ, ಆ ಕಾಲದ ಗತಿಯನ್ನ ಹಕ್ಕಿಗೆ ಅಂದ್ರೆ ಪಕ್ಷಿಗೆ ಸಮೀಕರಿಸಿ ಹೇಳಿದ್ದಾರೆ. ಹಕ್ಕಿ ಹಾರುತ್ತಿದೆ ಅಂದ್ರೆ ಅರ್ಥ ಸಮಯ ನಮ್ಮಿಂದ
ಹೋಗ್ತಾ ಇದೆ ಅಂತ ಅರ್ಥದ ಸಮಯದ ಮಹತ್ವವನ್ನು ಅವರು ಹೇಳುವಂಥದ್ದು. ಹೀಗೆ ಏನ್ ಮಾಡ್ತಿದ್ದಾರಪ್ಪ ಅಂತಂದ್ರೆ ಸಮಯದ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಆ ಹಕ್ಕಿ ಹಾಕ್ತಾ ಇದೆ ಅಂದ್ರೆ ಸಮಯ ನಮ್ಮಿಂದ ದೂರ ಆಗ್ತಾ ಇದೆ, ಆ ಸಮಯ ಕಳೆದು ಹೋಗೋದಕ್ಕೂ ಮುಂಚೆ ನಾವು ಎಚ್ಚೆತ್ತುಕೊಳ್ಳೋಣ, ಮತ್ತೆ ಆ ಸಮಯ ನಮಗೆ ಸಿಗೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಅವರಲ್ಲಿ ಕೊಡ್ತಾ ಇದ್ದಾರೆ ಹಕ್ಕಿಗೆ ಹೋಲಿಸಿ. ಹೀಗೆ ನಿಸರ್ಗ ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ನೋಡಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಕವಿ ಬೇಂದ್ರೆಯವರು ಕಾಲದ ಗತಿಯನ್ನ ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಒಮ್ಮೆ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಆ ಹಕ್ಕಿ ಹಾರುವಿಕೆಯ ಜೊತೆಯಲ್ಲಿನೇ ಯುಗಗಳೇ ಬದಲಾಗಬಹುದು, ಜೊತೆಗೆ ಹೊಸ ಯುಗದ ಸೂಚನೆಯನ್ನು ಸಹ ಹಕ್ಕಿ ಕಾಲದ ಹಕ್ಕಿ ಏನು ಮಾಡುತ್ತದೆ ಕೊಡುತ್ತದೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಎಷ್ಟೋ ಯುಗಗಳೇ ಉರುಳಿ ಹೋದ್ಮೇಲೂ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತ. ಅದು ಆ ಒಂದು ಯುಗ ಮರೆಯಾಗ್ತಿದೆ ಅಂದ್ರೆ ಅರ್ಥ ಇನ್ನೊಂದು ಯುಗ ಪ್ರಾರಂಭ ಆಗ್ತಾ ಇದೆ, ಹೊಸತನ ಅನ್ನೋಂತರ ಶುರು ಆಗ್ತಾ ಇದೆ ಅನ್ನೋದರ ಸಂಕೇತವೂ ಆಗಿದೆ ಕಾಲದ ಪಕ್ಷಿ. ಶುಕ್ರ, ಚಂದ್ರ, ಮಂಗಳ, ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಇಲ್ಲೆಲ್ಲವೂ ಎಲ್ಲಾ ಕಡೆನೂ ಮನುಷ್ಯ ಏನ್ ಮಾಡ್ಬೋದು, ಹೋಗಿ ಬರ್ಬೋದು. ಶುಕ್ರ, ಚಂದ್ರ, ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ ಕಾಣುವಂಥದ್ದು. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ಒಂದು ಕಡೆ ಇದು, ಇನ್ನೊಂದು ಕಡೆ ಬ್ರಿಟಿಷರ ಕೈಯಿಂದ ಏನ್ ಮಾಡಬೇಕಾಗಿದೆ, ನಾವು ಬಿಡುಗಡೆಯನ್ನ ಹೊಂದಬೇಕಾಗಿದೆ. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವತಂತ್ರ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟ ಇನ್ನೊಂದು ಲಕ್ಷಣ. ಆ ಬಿಡುಗಡೆ ಒಂದು ಹಕ್ಕಿ ಸ್ವತಂತ್ರಗೊಳ್ಳುವಂಥದ್ದು ಅಂದ್ರೆ ಬ್ರಿಟಿಷರಿಂದ ಪಾರಾಗುವಂಥದ್ದು, ಅದರ ಸಂಕೇತವೂ ಸಹ ಇದು ಆಗಿದೆ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ. ಮಂಗಳ ಲೋಕಕ್ಕೆ ಹೋಗ್ಬೇಕು ಅನ್ನೋ ಒಂದು ಹಂತದಲ್ಲಿ ಇದ್ದಾನೆ ಇವಾಗ, ಹೌದಾ? ಮಾನವ ಅಲ್ಲೆಲ್ಲ ಉಪಗ್ರಹಗಳನ್ನು ಬಿಟ್ಟು ಅಲ್ಲಿನ ವಾತಾವರಣವನ್ನು, ಅಲ್ಲಿ ಮಾನವರ ವಾಸ ಮಾಡಲಿಕ್ಕೆ ಆ ಪ್ರದೇಶ ಯೋಗ್ಯವಾಗಿದೆಯೋ ಇಲ್ವೋ ಅಧ್ಯಯನ ಅಂತೂ ನಡೀತಾ ಇದೆ. ಅಲ್ಲಿಗೆ ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಅಂತ ತಿಳಿಸೋದು ಸಾವಿನ ಒಂದು ಮುಖ್ಯವಾದ ಅಂಶವಾಗಿದೆ. ಕಾಲಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ಕಾಲಪಕ್ಷಿಯ ಹೊಡೆತಕ್ಕೆ ಕಾಲ ಯಾರನ್ನೂ ಬಿಟ್ಟಿಲ್ಲ ಅಲ್ವಾ? ಆ ಕಾಲದ ಹೊಡೆತಕ್ಕೆ ಸಿಕ್ಕಂಥವ್ರು ಎಲ್ಲರೂ ಒಳಿತು ಮಾಡ್ಬೋದು, ಇಲ್ಲ ಕೆಡುಕನ್ನಾದ್ರೂ ಮಾಡ್ಬೋದು. ಅದರ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಆ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವಂತಹ ವೈಚಿತ್ರ ವಿಸ್ಮಯ ಅದರ ಒಂದು ಉದ್ಗಾರವೂ ಸಹ ಇದಾಗಿದೆ. ಇಂತಹ ಭಾವಗೀತೆಯಿಂದಲೂ ಪರಿಚಯಿಸುವುದೇ ಇಲ್ಲಿನ ಆಶಯ ಭಾಗವಾಗಿದೆ. ಇಷ್ಟು ಈ ಪದ್ಯ ಭಾಗದ ಆಶಯ. ಇನ್ನು ನಾವು ಪದ್ಯ ಭಾಗದ ಪ್ರವೇಶವನ್ನ ನೋಡೋಣ. ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು. ನವೋದಯ ಕಾಲದ ಅಂದ್ರೆ ಹೊಸಗನ್ನಡದ ಕಾಲಘಟ್ಟಗಳನ್ನು ನಾವು ಗಮನಿಸ್ತೇವೆ ಅಲ್ವಾ? ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಮತ್ತು ಬಂಡಾಯ ಅಂತೇಳಲ್ವಾ? ಅದರಲ್ಲಿ ನವೋದಯ ಕಾಲ, ಆ ನವೋದಯ ಕಾಲದ ಜನಪ್ರಿಯವಾದಂತಹ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಅನ್ನೋದು ಒಂದು ಸಹ ಅದು ಮೊದಲನೆಯದು. ವ್ಯಕ್ತಿಯೋರ್ವ ಯಾವುದಾದರೂ ಒಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭ ಕೆಲಸವಲ್ಲ.
ಮನುಷ್ಯ ತಾನು ಬದುಕಿರುವಂತಹ ವಾತಾವರಣದಲ್ಲಿ ತಾನು ನೋಡಿರುವಂಥದ್ದು, ಕೇಳಿರುವಂಥದ್ದು, ತನ್ನ ಅನುಭವಕ್ಕೆ ಬಂದಿರುವಂಥದ್ದು ಅಲ್ವಾ, ಇವು ಎಲ್ಲವುಗಳಿಗೂ ಒಂದು ಮೂರ್ತ ರೂಪ ಕೊಡೋದಿದೆಯಲ್ವಾ, ಅದು ತುಂಬಾನೇ ಕಷ್ಟದ ಕೆಲಸ. ಅದು ಎಲ್ಲರಿಂದಲೂ ಸಾಧ್ಯ ಇಲ್ಲ. ಮಾನವ ವ್ಯಕ್ತಿಯೊಬ್ಬ ಯಾವುದಾದರೂ ಒಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದಂತಹ ನೋವು ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸವಲ್ಲ. ಪ್ರತಿಭಾವಂತರಿಂದ ಮಾತ್ರ ಆಗುವಂಥದ್ದು, ಅದೆಲ್ಲರಿಂದ ಸಾಧ್ಯ ಅಲ್ಲ. ಪ್ರತಿಭೆ ಉಳ್ಳವರಿಂದ ಮಾತ್ರ ಸಾಧ್ಯ. ನಾವು ಉಂಡಂತಹ ನೋವು ನಲಿವುಗಳಿಗೆ, ನೋಡಿದಂತಹ ಕೇಳಿದಂತಹ ಘಟನೆಗಳಿಗೆ ಮೂರ್ತ ರೂಪ ಕೊಡುವಂಥದ್ದು ಪ್ರತಿಭಾವಂತರಿಂದ ಮಾತ್ರ ಸಾಧ್ಯವಾಗುವಂಥದ್ದು. ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವ ಭಾವ ತೀವ್ರತೆಯ ಜೊತೆಯಲ್ಲಿ ಗೇಯವನ್ನು, ಅಂದರೆ ಹಾಡಿನ ರೂಪದಲ್ಲಿ ಗೇಯವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆಯಾಗುತ್ತದೆ. ಅದಕ್ಕೆ ಗೀತೆಯ ರೂಪವನ್ನು ಕೊಡೋದಕ್ಕೆ ಸಾಧ್ಯ ಆಗುವುದು ಅಂತಹ ಪ್ರತಿಭಾವಂತರಿಂದ ಮಾತ್ರ ಸಾಧ್ಯ. ತನ್ನ ಅನುಭವಕ್ಕೆ ಬಂದಿರುವಂಥದ್ದನ್ನ ಗೇಯಕ್ಕೆ ತಂದು ಅದಕ್ಕೊಂದು ಮೂರ್ತ ರೂಪವನ್ನು ಕೊಡುವಂಥದ್ದು ಅಂತಹ ಪ್ರತಿಭಾವಂತರಿಂದ ಮಾತ್ರ ಸಾಧ್ಯ. ಇಂತಹ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ, ಪ್ರಾರಂಭದಲ್ಲಿ ಕವಿ ಮೂರ್ತ ರೂಪ ಕೊಡ್ತಿದ್ದಾನೆ, ತನ್ನ ಅನುಭವ ಬಂದಿದ್ದನ್ನ ಅಕ್ಷರ ರೂಪ ತಿಳಿಸ್ತಿದ್ದಾನೆ, ಪ್ರಾಸಬದ್ಧ ರೂಪ ತರ್ತಿದ್ದಾನೆ, ಅದಕ್ಕೊಂದು ಗೇಯತೆಯನ್ನು ನೀಡ್ತಿದ್ದಾನೆ, ಅದಕ್ಕೊಂದು ಹಾಡಿನ ರೂಪವನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಅದು ಅವನ ಆ ಸಮಯಕ್ಕೆ ಅದು ಅವನ ವೈಯಕ್ತಿಕ ಆಯ್ತು ಅಲ್ವಾ. ಅದನ್ನ ಇಲ್ಲಿ ಹೇಳ್ತಿರೋದು ಅದು ವೈಯಕ್ತಿಕ ನೆಲೆಯಲ್ಲಿ, ಆ ಸಮಯದಲ್ಲಿ ಅದು ವೈಯಕ್ತಿಕ ನೆಲೆಯಲ್ಲಿದೆ ಅಂತ ಅರ್ಥ. ತನಗನ್ಸಿದ್ದು ನೋವು, ಸಂಕಟ, ಸುಖ, ದುಃಖ ಎಲ್ಲವನ್ನ ಒಂದು ಅಕ್ಷರ ರೂಪಕ್ಕೆ, ಬರವಣಿಗೆ ರೂಪಕ್ಕೆ ತಂದು ಅದಕ್ಕೆ ಗೇಯತೆಯನ್ನು ಕೊಟ್ಟು ಹಾಡಿನ ರೂಪಕ್ಕೆ ತರ್ತನಲ್ವ ಆ ವ್ಯಕ್ತಿ, ಪ್ರತಿಭಾವಂತ ವ್ಯಕ್ತಿ. ಈಗ ಈ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಎಲ್ಲಿದೆ, ವೈಯಕ್ತಿಕ ನೆಲೆಯಲ್ಲಿದೆ ಅಂತಾನೆ ಅರ್ಥ. ಆ ನಂತರ ಅದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುತ್ತೆ. ಅಂದ್ರೆ ಅದು ಮೂರ್ತ ರೂಪಕ್ಕೆ ಬಂದು, ಹಾಡಿನ ರೂಪಕ್ಕೆ ಬಂದು ಕೆಲವಾರು ಜನಗಳ ಮನಸ್ಸಿಗೆ ಅದು ಮುಟ್ಟಿದಾಗ ಸಾರ್ವತ್ರಿಕ, ಅಂದ್ರೆ ಎಲ್ಲರ ಬೆಲೆ ಅದಕ್ಕೆ ಸಿಗುತ್ತೆ. ಎಲ್ಲರೂ ಅದಕ್ಕೆ ಬೆಲೆ ಕೊಡಲಿಕ್ಕೆ ಶುರು ಮಾಡ್ತಾರೆ. ಸಾರ್ವತ್ರಿಕ ಮನ್ನಣೆಗೆ ಲಭಿಸುತ್ತೆ. ಈ ರೀತಿ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಅದು ಭಾವಗೀತೆ. ಆಗ ಆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ. ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬರುತ್ತದೆ. ಆ ವ್ಯಕ್ತಿ ಅದಕ್ಕೆ ತುಂಬಾ ಸೊಗಸಾದ ಒಂದು ರೂಪವನ್ನು ಕೊಟ್ಟಿದ್ದೇ ಆಗಿದ್ರೆ, ಆ ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಆ ಗೀತೆಯ ಸೌಂದರ್ಯಕ್ಕೆ ಇನ್ನಷ್ಟು ಬೆಲೆ ಹೆಚ್ಚುತ್ತೆ, ಇನ್ನಷ್ಟು ಮೆರುಗು, ಬೆಲೆ, ಅದರ ಸೌಂದರ್ಯ ಎಲ್ಲೆಡೆ ಗೊತ್ತಾಗುತ್ತೆ, ಮತ್ತಷ್ಟು ಮೆರುಗು ಬರುತ್ತದೆ. ಇಂತಹ ಭಾವಗೀತೆಯೊಂದನ್ನು ಪರಿಚಯಿಸಲಾಗಿದೆ. ಅಂತಹ ಭಾವಗೀತೆಯೇ ಈ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂತಹ ಒಂದು ಪದ್ಯ ಭಾಗ. ಇಷ್ಟು ಪ್ರವೇಶ ಭಾಗ ಆಯಿತು. ಇನ್ನು ನಾವು ಪದ್ಯ ಭಾಗವನ್ನು ಗಮನಿಸೋಣ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ಹೇಳ್ತಾ ಹೋಗ್ತಾರೆ ಕವಿ, ಇರುಳಿರುಳು ಅಳಿದು. ಇರುಳು ಅಂತ ಹೇಳಿದ್ರೆ ಇಲ್ಲಿ ರಾತ್ರಿ, ಇರುಳು ಅಂದ್ರೆ ರಾತ್ರಿ ಅಲ್ವಾ. ಇರುಳ್ ಅಳಿದು ಅಂದ್ರೆ ಮರೆಯಾಗಿ, ಅಂದ್ರೆ ರಾತ್ರಿ ಕಳೆದಾದ್ಮೇಲೆ. ದಿನ ದಿನ ಬೆಳಗ್ಗೆ, ದಿನ ಅಂದ್ರೆ ಹಗಲು, ದಿನ
ಹೇಳಿದ್ರೆ ಅವರು. ಇರುಳಿರುಳೊಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ. ಗಾವುದ ಅಂತ ಹೇಳಿದ್ರೆ ದೂರವನ್ನು ಅಳೆಯುವಂತಹ ಒಂದು ಮಾಪನ, ಅಂದ್ರೆ ಮುಂದಕ್ಕೆ ಮುಂದಕ್ಕೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ. ಎವೆ ಅಂದ್ರೆ ಕಣ್ಣರೆಪ್ಪೆ. ಎವೆ ಅಂತಂದ್ರೆ ಏನು? ಕಣ್ಣ ರೆಪ್ಪೆ. ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ. ಹೊತ್ತು ಅಂತಂದ್ರೆ ಸಮಯ. ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಅಂದ್ರೆ ಇರುಳೊಳಿದು ದಿನ ದಿನ ಬೆಳಗ್ಗೆ. ರಾತ್ರಿಗಳು ಕಳೆದು ದಿನಗಳು ಬೆಳಗಿದ ಹಾಗೆ, ಹಗಲುಗಳು ಬಂದ ಹಾಗೆ, ಮತ್ತೆ ನಮ್ಮ ಸುತ್ತಮುತ್ತಲು ಮೇಲೆ ಕೆಳಗೆ, ಮತ್ತೆ ಕಣ್ಣು ಮುಚ್ಚಿ ತೆರೆದೊಳಗೆ ಗಾವುದ 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 ಮುಂದೆ. ಅಂದ್ರೆ ಕಣ್ಣನ್ನು ಮುಚ್ಚಿ ತೆಗೆಯುವಷ್ಟರಲ್ಲಿ ಆ ಕಾಲದ ಪಕ್ಷಿ ನಮ್ಮಿಂದ ದೂರ 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 ಹೋಗೇ ಬಿಟ್ಟಿರುತ್ತಂತೆ. ಆ ಪಕ್ಷಿ ಹೋಗ್ಬಿಟ್ಟಿರುತ್ತೆ. ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಅಂತಹ ಕಾಲದ ಪಕ್ಷಿ ನಮ್ಮಿಂದ ದೂರ ಆಗ್ತಾ ಇದೆ. ನೋಡಿದಿರಾ ಅಂತ ಹೇಳಿದ್ರೆ ನೋಡಿದಿರಾ ಅಂತಲ್ಲ ಅರ್ಥ. ಏನು ಅದು? ಆ ಮಾತಲ್ಲಿ ಎಚ್ಚರಿಕೆ ಇದೆ. ಅಂತ ಸಮಯ ನಮ್ಮಿಂದ ಹೋಗ್ತಾ ಇದೆ, ಎಚ್ಚೆತ್ಕೊಳ್ಳಿ ಅಂತ ಎಚ್ಚರಿಕೆಯ ಗಂಟೆಯನ್ನ ಇಲ್ಲಿ ಕವಿ ಬಾರಿಸ್ತಾ ಇದ್ದಾರೆ. ಇರುಳಿರುಳೊಳಿದು ದಿನ ದಿನ ಬೆಳಗ್ಗೆ, ರಾತ್ರಿಗಳು ಕಳೆದು ಹಗಲುಗಳು ಬಂದ ಹಾಗೆ ಸಮಯನೂ ಹಾಗೇ ಇರೋದಿಲ್ಲ, ನಮ್ಮಿಂದ ದೂರ ದೂರ ಹೋಗ್ತಾನೇ ಇರುತ್ತೆ. ಆದ್ರೆ ನಾವು ಆ ಸಮಯಕ್ಕೆ ಹೊಂದ್ಕೊಳ್ಳೇಬೇಕೇ ಹೊರತು ಸಮಯ ನಮಗೆ ಹೊಂದ್ಕೊಳ್ಳಲ್ಲ. ಅಂತ ಸಮಯ ನಮ್ಮ ಕೈ ಮೀರಿ ಹೋಗೋದ್ರೊಳಗೆ ಆ ಸಮಯವನ್ನು ಬಳಸ್ಕೊಳ್ರಿ, ಎಚ್ಚೆತ್ಕೊಳ್ರಿ ಅಂತ ಹೇಳಿ ಕವಿ ಹೇಳಿರುವಂಥದ್ದು. ಇರುಳಿರುಳೊಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಕಣ್ಣು ಮುಚ್ಚಿ ತೆಗೆಯದೊಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಕಾಲದ ಪಕ್ಷಿ ನಮ್ಮ ಕೈ ಸಿಗಲು ಹೋಗ್ತಾ ಇದೆ. ಅಂದ್ರೆ ಕಾಲ ನಮ್ಮಿಂದ ಹೋಗ್ತಾ ಇದೆ, ಸಿಗಲ್ಲ. ಮತ್ತೆ ಆ ಸಮಯ ಬೇಕು ಅಂದ್ರೆ ನಮಗದು ಸಿಗಲ್ಲ. ಆ ಸಮಯ ಇರೋದ್ರಲ್ಲೇನೆ ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ಆ ಸಮಯವನ್ನು ನಾವು ಬಳಸ್ಕೋಬೇಕು ಅಂತ ಹೇಳಿ ಕವಿಗೆ ಹೇಳ್ತಿರೋದು. ಇರುಳಿರುಳೊಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಒಂದು ಸಮಯದ ಮಹತ್ವವನ್ನು ಕವಿ ಇಲ್ಲಿ ಸಾರಿದ್ದಾರೆ. ಇನ್ನು ಎರಡನೇ ಪದ್ಯದಲ್ಲಿ ಏನ್ ಹೇಳ್ತಾರೆ? ಆ ಕಾಲದ ಪಕ್ಷಿ ಹೇಗಿದೆ ಅಂತ ಹೇಳಿದ್ರೆ, ಕರಿ ನರೆ ಬಣ್ಣದ ಪುಚ್ಚಗಳುಂಟು. ಪುಚ್ಚ. ಬಿಳಿ ಹೊಳೆ ಬಣ್ಣದ ಗರಿ ಗರಿ ಉಂಟು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ರೆಕ್ಕೆ, ಗರಿ, ಪುಚ್ಚ ಅಲ್ವಾ? ರೆಕ್ಕೆ ಅಂತ ಹೇಳಿದ್ರೆ ಗರಿಗಳೆಲ್ಲ ಸೇರಿ ರೆಕ್ಕೆ ಆಗಿರೋದು ಅಲ್ವಾ? ಗರಿ ಆಗಿರೋದು ಪುಚ್ಚಗಳಿಲ್ಲ ಅಲ್ವಾ? ಆ ಸಣ್ಣ ಪುಚ್ಚ ಅಂತ ಹೇಳಿದ್ರೆ ಕೈಯಲ್ಲಿ ತಗೊಂಡು ಮೇಲೆ ಹೋಗ್ಬಿಡ್ತದಲ್ವಾ? ಅದು ಪುಚ್ಚ. ಅದು ಎಲ್ಲಿರುತ್ತೆ? ಗರಿ ಒಳಗಿರುತ್ತೆ. ಗರಿ ಅಂತ ಹೇಳಿದ್ರೆ ಒಂದು ಅಲ್ವಾ? ಆ ಒಂದು ಕಡ್ಡಿ ಒಳಗೆ ಪುಚ್ಚಗಳು ಸೇರ್ಕೊಂಡಿರುತ್ತೆ ಅಲ್ವಾ? ಒಂದು ಗರಿ ಒಳಗೆ ಸಣ್ಣ 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 ಏನು ಪುಚ್ಚಗಳು ಸೇರ್ಕೊಂಡಿರ್ತವೆ. ಇವು ಪುಚ್ಚಗಳು. ಇದೆಲ್ಲ ಸೇರಿ ಏನಾಗುತ್ತೆ? ಗರಿ ಆಗುತ್ತೆ. ಇಂತಹ ಅನೇಕ ಗರಿಗಳು ಸೇರಿ ಏನಾಗುತ್ತದು? ರೆಕ್ಕೆ ಆಗುತ್ತೆ. ಇಂಥ ಗರಿಗಳು ಸೇರಿಬಿಟ್ಟು ಏನಾಗುತ್ತದು? ರೆಕ್ಕೆ ಆಗುತ್ತೆ. ಕಾಲದ ಪಕ್ಷಿ ರೆಕ್ಕೆಗಳು, ಗರಿಗಳು, ಪುಚ್ಚಗಳು ಇವು ಹೇಳ್ತಾರೆ ನೋಡಿ ಕವಿ. ಕರಿ ನರೆ ಬಣ್ಣದ ಪುಚ್ಚಗಳುಂಟು. ಕರಿ ಅಂತ ಹೇಳಿದ್ರೆ ಕಪ್ಪು, ನರೆ ಅಂತ ಹೇಳಿದ್ರೆ ಬಿಳಿ. ನರೆ ಅಂತ ಹೇಳಿದ್ರೆ ಬಿಳಿ. ಕರಿ ನರೆ ಬಣ್ಣದ ಪುಚ್ಚಗಳುಂಟು. ಆ ಕಾಲದ ಪಕ್ಷಿಯಲ್ಲಿ ಪುಚ್ಚಗಳು ಕರಿ ನರೆ ಅಂದ್ರೆ ಅದನ್ನ ನಾವು ಯಾವ ರೀತಿ ಏನಾದ್ರೂ ಕಲ್ಪನೆ ಮಾಡ್ಕೋಬಹುದು. ಕರಿ
ಕತ್ತಲು, ಬಿಳಿ ಅಂತ ಹೇಳಿದ್ರೆ ಹಗಲು. ಈ ಕಾಲದ ಪಕ್ಷಿಯಲ್ಲಿ ಅಂದ್ರೆ ಕಾಲದಲ್ಲಿ ಹಗಲು ರಾತ್ರಿ ಎರಡು ಸೇರಿದವೆ ಅಂತನಾದ್ರೂ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಒಳಿತು ಕೆಡುಕು ಅಂತನಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಕರಿನರೆ ಬಣ್ಣದ ಕುಚ್ಚೆಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಉಂಟು. ಅಂದ್ರೆ ಬಿಳಿ ಅಂದ್ರೆ ಬಿಳಿ ಬಣ್ಣ, ಹೊಳೆ ಅಂತ ಹೇಳಿದ್ರೆ ಕೆಂಪು ಬಣ್ಣದ ಗರಿಗಳು ಸಹ ಅಲ್ಲಿ ಇದಾವೆ. ಇದು ಕಾಲದ ಪಕ್ಷಿಯಲ್ಲಿರುವಂತಹ ದಿನಗಳು, ಒಳಿತು ಕೆಡುಕುಗಳು, ಹಗಲು ರಾತ್ರಿಗಳು ಲೆಕ್ಕಾಚಾರದಲ್ಲಿ ಕವಿ ಹೇಳಿರುವಂಥದ್ದು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ, ಕೆಂಪು ಹಳದಿ ಒಟ್ಟಾರೆ ಬಣ್ಣ ಬಣ್ಣದ ರೆಕ್ಕೆಗಳು ಎರಡೂ ಕಡೆ. ಆ ಕಾಲದ ಪಕ್ಷಿಗೆ ಬಣ್ಣ ಬಣ್ಣದ ರೆಕ್ಕೆಗಳು ಎರಡೂ ಕಡೆನೂ ಇದಾವೆ. ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಅದ್ರ ಪಕ್ಕದಲ್ಲಿದ್ದಾವೆ. ಎಲ್ಲಾ ದಿನಗಳು ಕಾಲಕ್ಕೆ ತಲೆಬಾಗಿದವೆ ಅಲ್ವಾ. ಆ ದಿನಗಳನ್ನು ನನ್ನ ಹಿಡಿತದಲ್ಲಿ ಇಟ್ಕೊಳ್ತೀನಿ, ಆ ದಿನಗಳು ನಾನು ಹೇಳೋದು ಕೇಳಬೇಕು, ಆ ಸಮಯ ನಾನು ಹೇಳೋದು ಕೇಳಬೇಕು ಅನ್ನೋರು ಯಾರೂ ಇಲ್ಲ. ಕಾಲವನ್ನು ತಡೆಯಲು ಯಾರಿಲ್ಲ. ಎಲ್ಲಾ ದಿನಗಳು ಕಾಲದ ಕೈ ವಶವಾಗಿದ್ದಾವೆ. ಆ ಕಾಲಗಳು ಕರಿನೆರೆ, ಬಿಳಿ ಹೊಳೆ, ಕೆನ್ನನ ಹೊನ್ನನ ಒಟ್ಟಾರೆ ಬಣ್ಣ ಬಣ್ಣಗಳ ರೆಕ್ಕೆಗಳು ಎರಡು ಆ ಪಕ್ಷಿಯಲ್ಲಿ ಇದ್ದಾವೆ. ಅಂತಹ ದಿನಗಳನ್ನ ಹೊತ್ತಿರುವಂತಹ ಪಕ್ಷಿ ಹಾರುತ್ತಿದೆ ನೋಡಿದಿರಾ. ಅಂತಹ ಪಕ್ಷಿ ನಮ್ಮಿಂದ ದೂರ ಹೋಗ್ತಾ ಇದೆ ನೋಡಿದಿರಾ. ಅಂದ್ರೆ ಎಚ್ಚೆತ್ತುಕೊಳ್ಳಿ ನನ್ನ ಎಚ್ಚರಿಕೆಗೆ ಸಂದೇಶವನ್ನು ಕವಿ ನೀಡ್ತಿದ್ದಾರೆ. ಕರಿನರೆ ಬಣ್ಣದ ಕುಚ್ಚೆಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಂಥ ಹಕ್ಕಿ ನಮ್ಮಿಂದ ದೂರ ಹೋಗ್ತಾ ಇದೆ ನೋಡಿದ್ರಾ. ಅಂದ್ರೆ ಸಮಯ ಹೋಗ್ತಿದೆ, ಅದನ್ನು ಬಳಸ್ಕೊಳ್ಳಿ ಅಂತೇಳಿ ಕವಿ ಹೇಳ್ತಿದ್ರು. ನೀಲ ಮೇಘ ಮಂಡಲ ಸಮಬಣ್ಣ, ಆ ಹಕ್ಕಿ ಹಿಂಗೆ ಹಾರ್ತಾ ಇದೆ ಅಂತ ಹೇಳಿದ್ರೆ ಅದರ ರೆಕ್ಕೆಗಳು ಆ ನೀಲ ಮೇಘ ಆಕಾಶಕ್ಕೆ ತಗುಲುತ್ತೋ ಏನು ಅನ್ನೋ ರೀತಿಯಲ್ಲಿ ಆ ಕಾಲದ ಪಕ್ಷಿ ಹಾರ್ತಾ ಇದೆ. ನೀಲ ಮೇಘ ಮಂಡಲ, ಆಕಾಶದ ಮಂಡಲ ಕೊನೆಯ ಭಾಗ, ಸಮಬಣ್ಣ ಅಲ್ಲಿವರೆಗೂ ಹಾರ್ತಾ ಇದೆ. ಮುಗಿಲಿಗೆ ರೆಕ್ಕೆಗಳು ಹೊಡೆದವೋ ಅಣ್ಣ, ಆ ಕಾಲದ ಪಕ್ಷಿಯ ರೆಕ್ಕೆ ಮುಗಿಲಿಗೆ ಹೊಡೆದವೋ ಏನೋ ಅನ್ನೋ ಮಟ್ಟಕ್ಕೆ ಆ ಪಕ್ಷಿ ಹಾರ್ತಾ ಇದೆ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಅಂದ್ರೆ ನಕ್ಷತ್ರಗಳ ಪುಂಜವನ್ನ ಹೊತ್ತಿರುವಂತಹ ಆ ಕಾಲದ ಪಕ್ಷಿ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ನಕ್ಷತ್ರಗಳ ಮಾಲೆಯನ್ನ ಸಿಕ್ಕಿಸ್ಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ. ಆ ಕಾಲದ ಪಕ್ಷಿಗೆ ಕಣ್ಣುಗಳು ಯಾವುದು ಅಂತ ಹೇಳಿದ್ರೆ ಸೂರ್ಯ ಮತ್ತು ಚಂದ್ರರೇ ಕಾಲ ಅನ್ನೋ ಪಕ್ಷಿಯ ಕಣ್ಣುಗಳಾಗಿದ್ದಾರೆ. ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಂತಹ ಹಕ್ಕಿ ಸೂರ್ಯಚಂದ್ರರನ್ನೇ ಕಣ್ಣನ್ನಾಗಿಸ್ಕೊಂಡಿರುವಂತಹ ಕಾಲ ಪಕ್ಷಿಯ ಹಕ್ಕಿ ನಮ್ಮಿಂದ ಹೋಗ್ತಾ ಇದೆ ನೋಡಿದಿರಾ. ಅಂತಹ ಪಕ್ಷಿ ನೀಲಮೇಘ ಮಂಡಲಕ್ಕೆ ಸಮನಾಗಿ ಹಾಕ್ತಾ ಇದೆ. ಅದರ ರೆಕ್ಕೆಗಳು ಮುಗಿಲಿಗೆನೆ ತಾಗುತ್ತಾ ಇದ್ದಾವೆ. ಚಿಕ್ಕೆಯ ಮಾಲೆ ನಕ್ಷತ್ರಗಳ ಪುಂಜವನ್ನೇ ಸಿಕ್ಕಿಸ್ಕೊಂಡಿದೆ. ಸೂರ್ಯಚಂದ್ರರನ್ನೇ ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡಿದೆ. ಅಂತಹ ಕಾಲದ ಪಕ್ಷಿ ಹಾರ್ತಾ ಇದೆ ನೋಡಿದಿರಾ ಅಂತೇಳಿ ಕವಿ ಹೇಳ್ತಾರೆ. ಇದು ಸಹ ಸಮಯದ ಮಹತ್ವವನ್ನ ಹೇಳುವಂಥದ್ದು ಆಗಿದೆ. ರಾಜ್ಯದ ತೆನೆ ಹೊಕ್ಕಿ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಲ್ವಾ. ಇನ್ನು 4 ಪದ್ಯ ಭಾಗಗಳಿದಾವೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಗಮನಿಸೋಣ. ಈಗ ಈ 3 ಪದ್ಯಗಳು ಸಾಕು ಇದರ ಭಾವಾರ್ಥ. ನೀವು ಈಗ ಮಾಡಿರುವಂತಹ ಈ 3 ಪದ್ಯಗಳನ್ನು ಮತ್ತೊಮ್ಮೆ ಓದ್ಕೊಂಡ್ಬಿಟ್ಟು ಸ್ವತಃ ನೀವೇ ಒಂದೊಂದು ಪದ್ಯವನ್ನು ಬರೆಯೋದು, ಕೆಳಗಡೆ ಅದರ ಭಾವಾರ್ಥವನ್ನು ಬರೆಯೋದು. ಭಾವಾರ್ಥ ಏನಪ್ಪ ಅಂತ ಹೇಳಿದ್ರೆ ಆ ಪದ್ಯದಲ್ಲಿ ಏನು ಹೇಳಿದ್ದಾರೆ ಅದನ್ನು ವಿವರವಾಗಿ ಒಂದು 8-10 ವಾಕ್ಯದಲ್ಲಿ ನಿಮ್ಮದೇ ಆದ, ನಿಮಗೆ ಯಾವ ರೀತಿ ಅರ್ಥ ಆಗಿದೆಯೋ ಆ ರೀತಿ ಅದರ ಭಾವಾರ್ಥವನ್ನು ಬರೀಬೇಕು. ಈ 3 ಪದ್ಯ ಭಾಗದ್ದು. ಇಲ್ಲಿಗೆ ತರಗತಿಯನ್ನು ಮುಗಿಸೋಣ. ಇನ್ನೂ 4 ಪದ್ಯಗಳಿದ್ದಾವೆ.
ಇದೇ ಪದ್ಯದಲ್ಲಿ ಬರುವಂಥ ಇನ್ನು 4 ಪದ್ಯಗಳು. ಅದನ್ನ ಮುಂದಿನ ತರಗತಿಯಲ್ಲಿ ಗಮನಿಸೋಣ. ಇದಲ್ಲದೆ ಮತ್ತೆ ಇಲ್ಲಿ ಈ ಭಾವಾರ್ಥವನ್ನು ಬರೆಯೋದಲ್ಲದೆ ಒಂದು ಅಂಕದ ಪ್ರಶ್ನೆಗಳನ್ನು ಸಹ ನೀವು ತೆಗಿಬೇಕು. ಈ ಪಠ್ಯವಾಕ್ಯದಲ್ಲಿರುವಂತಹದನ್ನು ಬಿಟ್ಬಿಟ್ಟು ಸ್ವತಃ ನೀವು ಎಷ್ಟು ತೆಗಿಬಹುದು ಅಲ್ವಾ? ಲೇಖಕರ ಪರಿಚಯದಲ್ಲಾದ್ರೂ ತೆಗಿರಿ. ಯಾವ ರೀತಿ ಅಂದರೆ ಲೇಖಕರ ಕಾಲ ಎಷ್ಟು, ಅವರ ಹುಟ್ಟೂರು ಯಾವುದು, ಅವರ 3-4 ಕೃತಿಗಳನ್ನು ಹೆಸರಿಸಿ ಅಲ್ವಾ, ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ, ಆಮೇಲೆ 4 ತಂತಿ ಕೃತಿಗೆ ಬಂದಿರುವಂತಹ ಪ್ರಶಸ್ತಿ ಯಾವುದು ಅಲ್ವಾ. ಈ ರೀತಿ ನೀವು 1 ಅಂಕದ ಪ್ರಶ್ನೆಗಳನ್ನು ತೆಗೆಯುವ ಪ್ರಯತ್ನವನ್ನು ಮಾಡಿದ್ರೆ 2-3 ಅಂಕಕ್ಕೂ ಉತ್ತರ ಬರೀತೀರಾ, 8-10 ವಾಕ್ಯದ ಪ್ರಶ್ನೆಗಳಿಗೂ ಉತ್ತರವನ್ನ ಬರೀತೀರಾ. ಅದು ಆ ಪ್ರಯತ್ನವನ್ನ ಮಾಡಿ. ಇನ್ನು ಉಳಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ಗಮನಿಸೋಣ. ಮತ್ತೆ ನಿಮಗೆ ನೀಲ ಮೇಘಮಂಡಲ ಸಮಬಣ್ಣ ಈಗ ತಾನೇ ಮುಗಿತಲ್ವಾ ಈ ದಿನದಲ್ಲಿ, ಅದು ಕಂಠಪಾಠಕ್ಕೂ ಸಹ ಇದೆ. ಎಲ್ಲಿಂದ? ನೀಲ ಮೇಘಮಂಡಲ ಸಮಬಣ್ಣ, ಅಲ್ಲಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಸೂರ್ಯಚಂದ್ರರನ್ನು ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ. ಆ 4 ಸಾಲುಗಳು ಕಂಠಪಾಠಕ್ಕೆ ಇರುವಂತಹ ಸಾಲುಗಳಾಗಿದ್ದಾವೆ. ಕಂಠಪಾಠವನ್ನು ಸಹ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ಯಾವ ಪದ್ಯ ಕಂಠಪಾಠಕ್ಕಿದೆ ಅಂತಲೂ ತಿಳಿಸ್ತೀನಿ. ಅದನ್ನು ಸಹ ನೀವು ನಾಳೆ